ಪಿಕ್ ಹೊಡಿತೀರಾ ಜೀನಿನ? ಇವತ್ತು ಜೀನಿ ಕುಡಿತೀನಿ ಮಾಡಿ ಅದೇನು ನೋಡೋಣ. ಆಲ್ಕೋಹಾಲ್ ಬಿಟ್ಟು ಹಾಲು ಹಾಕ್ತಾ ಇದ್ದೀರಾ? ಪ್ರತಿದಿನ ಆಲ್ಕೋಹಾಲ್ ಅನ್ನ ಸೇವಿಸಿದವ್ರಿಗೆ ಇವತ್ತು ಹಾಲಿನ ಸೇವನೆ. ಕುಡಿಯಪ್ಪ, ಹೆಂಗೈತ? ಚಿಯರ್ಸ್. ನೈಸರ್ಗಿಕವಾಗಿ ಕಲ್ಲಿನ ಗಿರಣಿಯಿಂದ ತಯಾರಾದ ಸಿರಿಧಾನ್ಯಗಳ ಹಾಲಿನ ಪೌಡರ್ ಜೀನಿ. ಅಡ್ವರ್ಟೈಸ್ ಅಂತ ಅನ್ಕೊಂಡ್ರ? ಹೌದು, ಇದು ಅಡ್ವರ್ಟೈಸು. ನಮ್ಗೆ ಜೀನಿ ಕಂಪ್ನಿಯವರಿಂದ ಹೊಸದಾಗಿ ತಯಾರಾಗಿರೋ ಮಿಲ್ಕ್ ಪೌಡರ್ ಇದು. ಇದನ್ನ ಕಳ್ಸಿಕೊಟ್ಟ ಪಾಪ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸರ್, ಇದ್ರ ಬಗ್ಗೆ ನಾನು ನಿಮ್ಗೆ ಏನು ಹೇಳಲ್ಲ, ನೀವು ಇದನ್ನ ಪ್ರಯತ್ನ ಮಾಡಿ 15 ದಿನ ಟ್ರೈ ಮಾಡಿ, ಆಮೇಲೆ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ, ಸಾಧ್ಯ ಆದ್ರೆ ನಮ್ಗೆ ವಿಡಿಯೋ ಮಾಡಿ ಹಾಗೆ ಹೀಗೆ ಅಂತ ಹೇಳಿದ್ರು. ನಾನು ಇದನ್ನ ತಗೊಂಡು ನನಗೆ 2 ಬಾಕ್ಸ್ ಕೊಟ್ಟು ಕಳಿಸಿದ್ರು. ಆಕ್ಚುಲಿ ನಾನು ಇದನ್ನ ತಗೊಂಡು 15 ದಿನ ಆಯ್ತು. 15 ದಿನದಿಂದ ಇದನ್ನ ನಾನು ಮಿಲ್ಕ್ ಪೌಡರ್ ಇದನ್ನ ಮಾಡ್ಕೊಂಡು ಕುಡಿತಾ ಇದೀವಿ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಿರಿಧಾನ್ಯಗಳು ಇದೆ, ನಾವು ಡೈಲಿ ಬಿಡ್ತಾ ಇದೀವಲ್ಲ ಎಣ್ಣೆ, ಆ ತರ ಅಲ್ಲ ಇದು. ಅದನ್ನ ನಾವು ಡೆಫಿನೆಟ್ಲಿ ನಾವು ಯಾರಿಗೂ ಸಜೆಸ್ಟ್ ಮಾಡಲ್ಲ. ನಾವು ದುರಭ್ಯಾಸ ಕಲ್ತ್ಕೊಂಡಿದೀವಿ ಮದ್ಯಪಾನದ್ದು, ಆದ್ರೆ ನಿಮಗೆ ಮಾಡಿ ಅಂತ ಹೇಳಲ್ಲ. ಇದನ್ನ ಮಾಡ್ಬೋದು ಅಂತ ಹೇಳ್ತೀವಿ, ಯಾಕಂದ್ರೆ ಇದು ಆರೋಗ್ಯಕರವಾದಂತ ಒಂದು ಸಿರಿಧಾನ್ಯಗಳಿಂದ ಮಾಡಿರೋಂಥ ಮಿಲ್ಕ್ ಪೌಡರ್. ಅದು ಹೇಗೆ ಅಂತ ಹೇಳ್ತೀರಾ? ಇಲ್ಲಿ ನೋಡಿ, ಸಿರಿಧಾನ್ಯಗಳು ಏನ್ ಬರುತ್ತೆ ನಮ್ದು, ಇದೆಲ್ಲ ನಮ್ಮ ಪೂರ್ವಜರ ಕಾಲದಿಂದ ಇವನ್ನೆಲ್ಲಾನು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ಗಟ್ಟಿಮುಟ್ಟಾಗಿ ಇಟ್ಕೊಂತಿದ್ರು. ಈ ಸಿರಿಧಾನ್ಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಇವರು ನೀಟಾಗಿ ಅದನ್ನ ತೊಳೆದು ಈ ಕಲ್ಲಿನ ಏನು ರುಬ್ಬ ಕಲ್ಲಿದೆಯಲ್ಲ, ಇದ್ರಲ್ಲಿ ಚೆನ್ನಾಗಿ ಅದನ್ನ ರುಬ್ಬಿ ಎಲ್ಲ ಸಿರಿಧಾನ್ಯನು ಈ ಬಿಳಿ ಬಟ್ಟೆಯಿಂದ ಅದನ್ನ ಸೋಸ್ತಾರೆ. ಅದರಿಂದ ಬರತಕ್ಕಂಥ ಹಾಲು ಇದೆಯಲ್ಲ, ಆ ಹಾಲನ್ನ ಸೋಸಿ ಒಂದ್ ಕಡೆ ಒಂದು ಟ್ರೇಗೆ ಹಾಕಿ ಫುಲ್ಲು ಗಟ್ಟಿಯಾಗಿ ಕೇಕ್ ಮಾಡ್ದಂಗೆ ಮಾಡಿ ಅದನ್ನ 3 ದಿನ ಒಣಗಿಸಿ, ಅದಾದ್ಮೇಲೆ ಅದನ್ನ ಪೌಡರ್ ಮಾಡ್ತಾರೆ. ಅದನ್ನೇ ಮಿಲ್ಕ್ ಪೌಡರ್ ಅಂತ ಇವ್ರು ಮಾಡೋದು. ಇದೇ ಸಿರಿಧಾನ್ಯಗಳ ಜೀನಿಯವರ ಮಿಲ್ಲೆಟ್ ಮಿಲ್ಕ್ ಪೌಡರ್. ಇದು ಇದೇನಪ್ಪ ಭಾವ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾರೆ. ಇವನು ನನಗೆ ದುರಭ್ಯಾಸ ಕಳ್ಸೋದು. ನಾವು ಎಷ್ಟು ಟ್ರೈ ಮಾಡಿದ್ರು ಒಳ್ಳೇದನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ನನಗೆ ಅಭ್ಯಾಸ ಮಾಡ್ಸೋಕೆ ಕ್ಲಾಸ್ ಇಟ್ಕೊಂಡಿದ್ದಾವೆ. ಅವನು ಎಷ್ಟೇ ಕೆಟ್ಟ ವಿಷಯಗಳು ನನ್ಗೆ ಈ ಕಡೆ ಬಂದ್ರು ನಾನು ಅದನ್ನ ಪಾಸಿಟಿವ್ ಆಗಿ ಅದನ್ನ ಮಿಲ್ಕ್ ಮಾಡಿ ನಾನು ಕುಡಿಸ್ತೀನಿ. ಮತ್ತು ಬಿಡೋದಿಲ್ಲ. ಪಿಕ್ ಹೊಡಿತೀರಾ ಜೀನಿನ? ಇವತ್ತು ಜೀನಿ ಕುಡಿತೀನಿ. ನನಗೆ ಬರೀ ಎಂಡು ಗುಡ್ಕ ಅಂತ ಎಲ್ಲಾರು ಪಟ್ಟ ಕಟ್ಬಿಟ್ಟಿದ್ದಾರೆ. ನಿಜವಲ್ಲ, ನಾನು ಕುಡಿತೀನೇನವ ಅಷ್ಟೊಂದು ಹೇಳೋ ನೀನು ಕರೆಕ್ಟಾಗಿ ಹಿಂಗಡೆ ಕುಡಿತೀನಿ ನಾನು. ಆಮೇಲೆ ಏನು ನನಗೆ ಜೋರ್ ಮಾಡ್ಬಾರ್ದು. ನಾನು ಮದ್ಯಪಾನ ಅಷ್ಟು ಮಾಡೋದಿಲ್ಲ, ಮಾಡೋದೇ ಕಡಿಮೆ. ಮಾಡಿದಾಗೆಲ್ಲ ವಿಡಿಯೋ ಮಾಡವ್ರೆ, ಹಂಗಾಗಿ ನನ್ನ ಮದ್ಯಪಾನ ಪ್ರಿಯ ಅಂತ ಹೇಳ್ತಾರೆ. ನನ್ಕಿಂತ ಜಾಸ್ತಿ ಕುಡಿಯೋರು ಇಲ್ಲ. ನಮ್ಮನೆಯವರು ಅಲ್ಲ, ಮುಂಚೆ ಕುಡಿಯೋರು, ಮುಂಚೆ ಅಲ್ಲ, ಈಗ ಒಂದು ವರ್ಷದಿಂದ ಕುಡಿಯೋರು, ಚೆನ್ನಾಗಿ ಕ್ಲೀನಾಗಿ ಕುಡಿಯೋರು. ಇವಾಗ ಅವ್ರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇವನ್ ಜೊತೆ ಸೇರ್ಕೊಂಡಾಗ ಮಾತ್ರ ಮತ್ತೆ ಅಷ್ಟೇ ಟೈಟ್ ಆಗ್ತಾರೆ. ಬಟ್ ನೀವು ವಿಡಿಯೋದಲ್ಲಿ ನೋಡಿರೋವಷ್ಟೇ ಯಾವಾಗ್ಲೂ ಕುಡಿಯಲ್ಲ. ನೀವು ನೋಡಕ್ ಖುಷಿ ಪಡ್ತೀರಾ, ಬಟ್ ಅಷ್ಟು ಕುಡಿಯಲ್ಲ. ಪಾಪ ಅವ್ರನ್ನ ನೋಡ್ಬಿಟ್ಟು ನಾವು ಹಿರೇಗೌಡ್ರಂಗೆ ಎಂಜಾಯ್ ಮಾಡ್ಬೇಕು ಅಂತ ಮಾಡಕ್ ಹೋಗ್ಬಿಡಿ. ಅವ್ರು ಅಷ್ಟು ಕುಡಿಯಲ್ಲ, ಯಾಕಂದ್ರೆ ಸಾಕು. ನೀವು ಅದ್ರ ಬಗ್ಗೆನೇ ಜಾಸ್ತಿ ಹೇಳ್ತಿದ್ದೀರಾ. ಅದು ಬೇಡ. ಇವತ್ತು ಇದನ್ನ ಮಾಡಿ. ಇದನ್ನ ಯಾಕೆ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ಇದು ನಿಮ್ಗೆ ಆರೋಗ್ಯಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದು. ಯಾಕೆಂದ್ರೆ ಯಾವ್ದೇ ಡಯಾಬಿಟಿಸ್ ಆಗಿರ್ಲಿ, BP ಆಗಿರ್ಲಿ, ಶುಗರ್ ಆಗಿರ್ಲಿ, ಪ್ರತಿಯೊಬ್ಬರು ಸೇವಿಸತಕ್ಕಂತ ಆರೋಗ್ಯಕರವಾದಂತಹ ಸಿರಿಧಾನ್ಯಗಳ ಮಿಲ್ಲೆಟ್ ಮಿಲ್ಕ್ ಪೌಡರ್ ಇದು. ಇದನ್ನ ಹೆಂಗ್ ಬಳಸೋದು ಅಂತ ಕೇಳ್ಬೋದು ನೀವೆಲ್ಲ. ಇವತ್ತು ಅದಕ್ಕೆ ವಿಡಿಯೋನೇ ಮಾಡ್ತಾ ಇದ್ದೀನಿ, ಯಾವ ತರ ಬಳಸೋದು ಅಂತ. ಯಾಕಂದ್ರೆ 15 ದಿನದಿಂದ ನಾನು ಕುಳಿತಿದ್ದೀನಿ. ಆದ್ರೆ ನನ್ಗೆ ಮಾಡ್ಕೊಡ್ತಿದ್ದು ನನ್ನ ಶ್ರೀಮತಿ ಅವರು, ಅದಕ್ಕೆ ಅವ್ರ ಹಿಂದೆ ನಿಲ್ಸಿದ್ದೀನಿ. ಇನ್ ಕೇಸ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅವರೇ ನನಗೆ ಸಜೆಸ್ಟ್ ಮಾಡ್ತಾರೆ. ಅಂತ ದೊಡ್ಡ ಏನು ಕಠಿಣಕರವಾದಂತ ವಿದ್ಯೆ ಅನ್ನೋದು ಏನಿಲ್ಲ. ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಪೌಡರ್ ಅಷ್ಟೇ. ಬೋರ್ಮಿಟಾ ಹೆಂಗ್ ಕುಡಿತಿದ್ವಿ ನಾವು, ಅದೇ ರೀತಿನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ನಮ್ಮ ದೇಹ ನಮ್ಮ ಪ್ರಾಂತ್ಯದ ಆಹಾರಕ್ಕೆ ಸೆಟ್ ಆಗಿರುತ್ತೆ. ಆದ್ರೆ ಹೊರಗಡೆ ದೇಶದ ಕಲ್ಚರ್ ಇರುತ್ತೆ, ಫುಡ್ ಕಲ್ಚರ್, ಅದು ನಮಗೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ನಮ್ಮ ದೇಶದ್ದು ಪ್ರಾಡಕ್ಟ್ನ ನಾವು ತಗೊಂಡು ಸೇವಿಸಿದ್ರೆ ನಮಗೆ ತುಂಬಾ ಒಳ್ಳೇದು. ಬನ್ನಿ ಇವತ್ತು ಹೇಳ್ಕೊಡ್ತೀನಿ. ಹೇಳ್ಕೊಡೋದೇನಿಲ್ಲ, ತುಂಬಾ ಸಿಂಪಲ್ ಆಗಿದೆ. ಅದು ಯಾವ ತರ ಮಾಡೋದು ಈ ಮಿಲ್ಕ್ ಪೌಡರ್ ಅಂತ. ಫಸ್ಟ್ ಏನಿಲ್ಲ, ಹಾಲನ್ನ ಕಾಯಿಸ್ಕೋಬೇಕು. ಇಲ್ಲ ನಮ್ಮ ಹಾಲೇ ಇಲ್ವ ನಮ್ಮ ಖಾಲಿ ತಪ್ಪಲೇಟ್ ಮಾಡಿ ಅದೇನು ನೋಡೋಣ. ಆಲ್ಕೋಹಾಲ್ ಬಿಟ್ಟು ಹಾಲು ಹಾಕ್ತಾ ಇದ್ದೀರಾ? ಇರ್ಲಿ. ಪ್ರತಿದಿನ ಆಲ್ಕೋಹಾಲ್ ಅನ್ನ ಸೇವಿಸಿದವರಿಗೆ ಇವತ್ತು ಹಾಲಿನ ಸೇವನೆ. ನಮ್ಮ ಭಾವ ನನಗೆ ಹಾಲು ಕುಡಿಸ್ತೈತೆ. ನೀನ್ ಆಲ್ಕೋಹಾಲ್ ಕುಡಿಸ್ತೀಯಲ್ಲ, ಅದಕ್ಕೆ ಅವರು ಹಾಲು ಕುಡಿಸ್ತಾರೆ. ಕಣ್ಣು ಮುಚ್ಚಾಕ್ಲಕ್ ನನ್ನ ಮೇಲೆ ಆಗ್ತಾ ಇದೆಯಾ? ಏನ್ ಮಗಿದ್ ಗೊತ್ತೇ ಇಲ್ಲ. ಆಕ್ಚುಲಿ ಏನು ಗೊತ್ತಾ, ಈ ಹಾಲು ಬಿಸಿ ಆದ್ಮೇಲೆ ಇದಕ್ಕೆ ನಾವು ಸಕ್ಕರೆ ಹಾಕ್ತಾ ಇದೀವಿ. ಬೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆನೂ ಆಕ್ಚುಲಿ ಶುಗರ್ ಒಳ್ಳೇದಲ್ಲ, ಬೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು. ಈ ಪ್ಯಾಕೆಟ್ ನಿಮಗೆ ತಗೊಂಡ್ರೆ ಪ್ಯಾಕೆಟ್ ಒಳಗಡೆ ಈ ತರ ಇರುತ್ತೆ ಇರೋದು. ಅದಕ್ಕೆ 2 ಲೋಟಕ್ಕೆ ನಾನು ಒಂದು 3 ಚಿಕ್ಕ ಸ್ಪೂನಲ್ಲಿ, ಟೀ ಸ್ಪೂನಲ್ಲಿ ಒಂದು 4 ಚಮಚ ಹಾಕೊಂತ ಇದೀನಿ. ಈಗ ಅನ್ಸ್ಬೋದು, ಯಾಕೆ ಗೌರವರು ಡೈರೆಕ್ಟ್ ಆಗಿ ಆಗ್ತಾ ಇಲ್ಲ ಪೌಡರ್ನ, ಇದನ್ನ ಈ ಲೋಟಕ್ಕೆ ಯಾಕೆ ಹಾಕ್ತಾ ಇದೀನಿ ಅಂತಂದ್ರೆ, ಹಾಕಿದಾಗ ಸಡನ್ ಆಗಿ ಗಂಟೆ ಆಗ್ಬಿಡೋ ಚಾನ್ಸಸ್ ಇರುತ್ತೆ. ಆ ಗಂಟೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸಪರೇಟ್ ಆಗಿ ನಾನು ಪೌಡರ್ ಹಾಕೊಂಡು ಒಂದ್ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಅಷ್ಟೇ. ಎಷ್ಟು ಪ್ರಮಾಣದ ನಾನು ಈ ಪೌಡರ್ ಹಾಕಿರ್ತೀನಿ ಅಷ್ಟೇ ಪ್ರಮಾಣದ ಹಾಲನ್ನ ಮಿಕ್ಸ್ ಮಾಡಿದ್ರೆ ಅದು ಗಂಜಿ ತರ ಆಗುತ್ತೆ. ಅವಾಗ ಅದನ್ನು ಮಿಕ್ಸ್ ಮಾಡಿದ್ರೆ ನೀಟಾಗಿ ಹಾಲಿನ ಜೊತೆ ಮಿಕ್ಸ್ ಆಗುತ್ತೆ. ಆಮೇಲೆ ಏನಿಲ್ಲ, ತಗೊಂಡು ಸೇವನೆ ಮಾಡೋದಷ್ಟೇ. ಹಾಲು, ಬೆಲ್ಲ,
ಈ ಮಿಶ್ರಣ. ಆಮೇಲೆ ಹಾಲಲ್ಲೇ ಮಿಕ್ಸ್ ಮಾಡ್ಬೇಕು ಅಂತ ಏನಿಲ್ಲ, ನಮಗೇನ್ ಬೇಕಾಗಿರೋದು ಇದರಿಂದ ಒಂದು ಗಂಜಿ ತರ ಆಗ್ಬೇಕಷ್ಟೇ. ನಾವು ಇದನ್ನ ನೀರ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಹಾಕಬಹುದು. ನನ್ನ ಹತ್ರ ಈಗ ಹಾಲು ಅಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ, ಹಂಗಾಗಿ ನಾನು ತಣ್ಣಗಿರೋ ನೀರ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದೀನಿ. ನಾನು ಏನು ಪೌಡರ್ ಹಾಕೊಂಡಿದ್ದೆ ಅದಕ್ಕಿಂತ ಕಡಿಮೆ ಪ್ರಮಾಣದ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಈ ಥರ ಗಂಜಿ ಆದಂಗೆ ಆಗುತ್ತೆ. ಗಂಟು ಬರಲ್ಲ, ಗಂಟು ಬಿಡಿಸ್ತಾ ಇದೀನಿ. ಗಂಟು ಬಿಡ್ಸಕ್ಕಷ್ಟೇ ಇದನ್ನ ಈ ಪ್ರಯತ್ನ. ನೋಡಿ ಯಾವ ತರ ಆಯ್ತು ಅಂತ ಮಿಶ್ರಣ. ಇದು ಈಗ ಏನ್ ನೋಡ್ತಾ ಇದೀರಾ, ಕಂಪ್ಲೀಟ್ ಸಿರಿಧಾನ್ಯದಿಂದ ಆಗಿರತಕ್ಕಂತ ಹಾಲಿನ ಪೌಡರ್. ಇದನ್ನ ಇವಾಗ ಪೌಡರ್ ಅಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ತರ ಲಿಕ್ವಿಡ್ ಇದ್ರಲ್ಲಿ ಇದ್ರೆ ಹಾಳಾಗ್ಬಿಡುತ್ತೆ ಅನ್ನೋ ಕಾರಣ ಪೌಡರ್ ಆಗಿದೆ ಅಲ್ವಾ. ಇದನ್ನ ಏನಿಲ್ಲ, ಈಗ ಹಾಲು ಕುದೀತಾ ಇದೆ, ಈ ಹಾಲಿಗೆ ಮಿಕ್ಸ್ ಮಾಡ್ಬಿಡೋಣ. ಸಕ್ಕರೆ ಹಾಕಿರ್ಲಿಲ್ಲ ಅಲ್ವಾ ನಾವು? ಸಕ್ಕರೆ ಹಾಕಿಲ್ಲ. ಇಲ್ಲಿ ನಿಮ್ ಮಾತಲ್ಲೇ ಇದೆಯಲ್ಲಪ್ಪ ಸಕ್ಕರೆ. ಮಾತಲ್ಲೇ ಇದೆ ಸಕ್ಕರೆ ಅಂತೀಯ? ಏನಂತೆ ಜೋಶಲ್ಲಿ ಜಾಸ್ತಿ ಹಾಕ್ತಾರೆ, 1 ಸ್ಪೂನ್ ಸಾಕು. ಹೆವಿ ಜೋಶ್ ನಿಮ್ಗೆ. ನೋಡಿ, ನೀವು ಬೆಲ್ಲ ಹಾಕೊಳ್ಳಿ, ನಾನು ಶುಗರ್ ಹಾಕ್ತಾ ಇದೀನಿ, ನೀವು ಬೆಲ್ಲ ಹಾಕೊಳ್ಳಿ ಸಾಕು. ಈಗ ನಾನು ಇದಕ್ಕೆ ಹಾಕ್ತೀನಿ. ಕುದಿಸಿ ಹಾಲನ್ನ ಕುದಿಸಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೀನಿ, ನಮ್ಗೆ ಕುಡಿಯೋಷ್ಟು ಬೆಚ್ಚಿಗೆ ಇಟ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕೋದಷ್ಟೇ ಹಿಂಗೆ. ಓಕೆ, ಈಗ ಫೈನಲಿ ರೆಡಿ ಆಗಿದೆ. ಇದು ಕುಡಿದ್ಬಿಡೋಣ ತಗೊಂಡು. ಓಕೆ, ಈಗ ಲೋಟಕ್ಕೆ ಹಾಕಿದೆ. ಹಾಕಿ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗೋದಕ್ಕೆ ಈ ಥರ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಹಿಂಗೆ ಮಿಕ್ಸ್ ಮಾಡ್ತಾರೆ. ಚೆನ್ನಾಗಿ ಮಿಕ್ಸ್ ಆಗಿ, ಇದಕ್ಕೆ ಸಣ್ಣ ಪುಟ್ಟದ್ದು ಏನೇ ಇದ್ರ ಗಂಟುಗಳು ಮಿಕ್ಸ್ ಆಗ್ಬಿಡುತ್ತೆ ಚೆನ್ನಾಗಿ. ಈಗ ಒಂದೆರಡು ಫೋಟೋ ತೆಗಿಯಮ್ಮ, ತಮ್ಮನೇಲಿಗೆ ಬೇಕು ನಿಂತ್ಕೊಳ್ಳೋ ಫೋಟೋ. ಓಕೆ, ರೆಡಿನಾ? ತೆಗಿಲ್ಲ ಫೋಟೋನಾ? ಫೋಟೋ ತೆಗಿಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೆ ನೋಡಿ. ಈಗ ಫೇಸ್ ವಾಶ್ ಮಾಡ್ಕೊಂಡು ಹೆಂಗ್ ಆಡ್ತಿದ್ರೆ ಫೋಟೋಗೆ ತಮ್ಮನೇಲಿಗೆ ಇದು ಹಿಂಗ್ ಆಡ್ತಿದ್ರೆ. ತಡ್ರಿ ಫೋಟೋ ತೆಗ್ದಿದ್ದಾರೆ. ಏನಂದ್ರೆ ನೀವಲ್ಲಿ ಏನ್ ಮಾಡ್ತಿದ್ರ ಕೈಯಲ್ಲಿ ಗೊತ್ತಾಗ್ತಾ ಇಲ್ಲ ರೀ. ಮುಖ ಮುಚ್ಕೊಂಡಿದ್ದೆ ಹಿಂಗೆ, ಕೈ ಕೆಳಗಿಡ ಅಂದಿದ ತಕ್ಷಣ ಗೊತ್ತಲ್ಲಿ ಜೋಕರ್ಗಳು ಕಾಣ್ತಾರ ನೋಡು. ಅವ್ನ ಇಟ್ಕೊಳ್ಳಿ, ನೀವ್ ಇರೋ ತರ ಕಾಣತ್ರ ಇಟ್ಕೊಳ್ರಿ. ಗೊತ್ತಲ್ಲಿ ಇಟ್ಕೊಳ್ಳೋನು ನಾನ್ ಡೌನ್ ಆಗ್ಬಿಡ್ತೀನಿ ಆಮೇಲೆ. ಹಿಂಗ ನಿಂಗೆ ಜಾಸ್ತಿ ಕೊಡು ನನ್ಗಿಂತ. ಫೋಟೋ ತೆಗಿಯಮ್ಮ. ನಾವೇ ನಿಂತಿಲ್ಲ, ಹಂಗೆ ತೆಗಿಲ್ಲ. ಓಕೆ, ಕುಡಿಯಪ್ಪ ಹೆಂಗಿತ್ತು? ಚಿಯರ್ಸ್. ಅದು ಚೇಸ್ ಎಲ್ಲ, ಚೇಸ್ ಎಲ್ಲರೂ ಕೇಳಬಹುದಲ್ಲ. ಕುಡಿ ಚೇಸ್. ಪಾಯಸ ಎಲ್ಲ ತರ ಟೇಸ್ಟ್ ಕೊಡ್ತೈತಿ. ಒಂಥರ ಪಾಯಸ ಫೀಲಿಂಗ್ ಇದೆ. ನಿಮ್ಗೆ ರುಚಿಗೆ ತಕ್ಕ ಜಾಸ್ತಿ ಎಷ್ಟು ಬೇಕಷ್ಟು ಬೆಲ್ಲ ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ, ಸಖತ್ತಾಗಿದೆ. ವಿತೌಟ್ ಸಕ್ಕರೆನೂ ಕುಡಿಬೋದಲ್ಲ, ಒಳ್ಳೇದಲ್ಲ ಅದು. ಚೆನ್ನಾಗಿದೆ ಅಲ್ವಾ? ಗಂಜಿ ಚೆನ್ನಾಗಿ ಗಂಜಿ ಎಲ್ಲ ಕೊಡು, ಮಿಲ್ಕ್. ಹೊಸದಾಗಿ ಬಂದಿರೋದ್ರಿಂದ ಇದು ಅರ್ಥ ಆಗಲ್ಲ. ಮಿಲ್ಲೆಟ್ ಅಂತಾರೆ. ಜೀನಿ ಅವ್ರದ್ದು ಇನ್ನೊಂದು ಪ್ರಾಡಕ್ಟ್ ಇತ್ತು, ಜೀನಿ ಸಿರಿ ಹಿಟ್ಟು ಅಂತ. ಇದು ಇದೇ ಬೇರೆ. ಈ ಸಿರಿ ಹಿಟ್ಟು ಅಲ್ಲ, ಇದು ಮಿಲ್ಕ್ ಪೌಡರ್. ಇವ್ನಿಗೆ ಅದೇ ಗಂಜಿ ಅಂತಿದ್ದ ನೋಡಿ ಇಷ್ಟೊತ್ತರ. ಗಂಜಿ ಅಲ್ಲ, ಇದು ಮಿಲ್ಲೆಟ್ ಮಿಲ್ಕ್ ಪೌಡರ್. ಆ ಸಿರಿಧಾನ್ಯದಿಂದ ತೆಗೆದಿರೋ ಹಾಲಿನಿಂದ ಮಾಡಿರ್ತಕ್ಕಂಥ ಪೌಡರ್ ಇದು. ಯಾರಾದ್ರೂ ಹಾಲಿಗೆ ಹಾಕೊಂಡು ಕುಡಿಯೋಕೆ ಅಂದ್ರೆ ಇದನ್ನ ಯಾರು ಕುಡಿಬಹುದು ಅಂದ್ರೆ 2 ವರ್ಷದ ಮಕ್ಕಳ ಮೇಲೆ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಪ್ರತಿದಿನ 1 ಲೋಟ ಇದಕ್ಕೆ, ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ ಕುಡಿದ್ರೆ ತುಂಬಾ ಒಳ್ಳೇದಂತೆ ಆರೋಗ್ಯಕ್ಕೆ. ವಯಸ್ಸಾದವರು, ಯಾರಿಗೆ ಯಾವುದೇ ಹೆಲ್ತ್ ಆರೋಗ್ಯ ಸಮಸ್ಯೆ ಇದ್ರು ಕೂಡ, ಇವರು BP ಶುಗರ್ ಏನೇ ಇದ್ರು ಎಲ್ಲದಕ್ಕೂ ತುಂಬಾ ಒಳ್ಳೇದಂತೆ. ಇನ್ನೇನು ಬದುಕೋದು, ಎಷ್ಟು ದಿನ ಬದುಕ್ತೀವೋ ಭೂಮಿ ಮೇಲೆ, ಆರೋಗ್ಯಕರವಾಗಿ ಬದುಕಿದ್ರೆ ಅದೇ ಒಳ್ಳೇದು ನಮ್ಗೆ, ಇನ್ನೇನಿಲ್ಲ. ಅದಕ್ಕೆ ಆರೋಗ್ಯಕರವಾದಂತಹ ಜೀವನಕ್ಕೆ ಆರೋಗ್ಯಕರವಾದಂತಹ ಜೀನಿ ಸಿರಿಧಾನ್ಯಗಳ ಮಿಲ್ಲೆಟ್ ಮಿಲ್ಕ್ ಪೌಡರ್. ತುಂಬಾ ಒಳ್ಳೆ ರಿವ್ಯೂ ಇದೆ. ಒಳ್ಳೆ ರಿವ್ಯೂ ಇದೆ. ಜೀನಿ ಕುಡಿತೀನಿ ಅಂತ ಹೇಳ್ತಾ ಇರ್ತಾರೆ ವಯಸ್ಸಾದವರು. ಅಲ್ಲ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದರಲ್ಲೂ ಮಾಲ್ಟ್ ಅಂತ ನಾನು ಮಾಡ್ತಾ ಇದ್ದೀನಲ್ಲ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮಾಲ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತದೆ. ತುಂಬಾ ಚೆನ್ನಾಗಿದೆ ಬಿಡು, ಈಗ ಕುಡಿದ್ನಲ್ಲ ಟೇಸ್ಟ್ ಆಗೈತೆ. ಓಕೆ, ಇದು ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ, ನೀವು ಏನ್ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ನಾವೇನ್ ಪ್ರಮೋಷನ್ ಮಾಡೋಕ್ಕೆ ನಂಬರ್ ಅಂತ ಕೊಡಲ್ಲ. ಯಾವುದೇ ಮೆಡಿಕಲ್ ಶಾಪಿಗೆ ಹೋಗಿ ನೀವು ನಿಮ್ಮ ಹತ್ರದಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ನಿಮ್ಗೆ ಈ ಜೀನಿ ಮಿಲ್ಲೆಟ್ ಮಿಲ್ಕ್ ಪೌಡರ್ ಸಿಗುತ್ತೆ. ಇನ್ ಕೇಸ್ ಇಲ್ಲ, ನಾವು ಫೋನ್ ಮಾಡಿ ವಿಚಾರಿಸ್ಕೊಂಡೆ ತಗೊಂತೀವಿ ಅಂತ ಅಂದ್ರೆ, ನಮ್ಮ ಸ್ಕ್ರೀನ್ ಮೇಲೆ ಬರ್ತಿದೆ ನೋಡಿ, ಈ ನಂಬರ್ಗಳಿಗೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು ಈ ಪೌಡರ್ ಬಗ್ಗೆ ನೀವು ತಿಳ್ಕೊಬಹುದು. 15 ದಿನ ನಾನು ಟ್ರೈ ಮಾಡಿದ್ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ನೋ ಶುಗರ್ ಆಡೆಡ್, ಯಾವುದೇ ಶುಗರ್ ಇಲ್ಲ, ನೋ ಪ್ರಿಸರ್ವೇಟಿವ್, ಯಾವುದೇ ಫ್ರಿಜ್ ನಲ್ಲಿ ಇಟ್ಟು ಪ್ರಿಸರ್ವ್ ಮಾಡಿರೋ ಅಂತದಲ್ಲ, ನೋ ಫ್ಲೇವರ್, ಯಾವುದೇ ಫ್ಲೇವರ್ ಆಗಲಿ ಇಲ್ಲ, ನೋ ಆರ್ಟಿಫಿಷಿಯಲ್ ಕಲರ್, ಯಾವ ಆರ್ಟಿಫಿಷಿಯಲ್ ಕಲರ್ ಇಲ್ಲ. ಕಂಟೈನ್ಸ್ 100% ಮಿಲ್ಲೆಟ್ಸ್, 100% ಅದೇ ಮಿಲ್ಲೆಟ್ ಸಿರಿಧಾನ್ಯಗಳು, ಅದೇನು ಹೇಳ್ತೀವಿ ಆ ಸಿರಿಧಾನ್ಯಗಳಿದೆ. ದೇಸಿ ಪ್ರಾಡಕ್ಟ್,
ನಮ್ಮ ಸ್ಥಳೀಯ Main ಅದು. ಪ್ರಾಡಕ್ಟ್ ಕನ್ನಡದವ್ರು ಮಾಡಿರೋದು ಬಾಬಾ ಇದು. ಹೌದು. ನಮ್ ಇಲ್ಲೇ ಕನ್ನಡ ಬೌಟ್ ಹಾಕೊಂಡ್ ಕೂತಿದಾರಲ್ಲ, ಕನ್ನಡದವ್ರು ಮಾಡಿದಾರೆ ಅಂದ್ರೆ ಒಂದು ಅಲ್ಲ ನಮ್ಮ ಪ್ರಾಂತ್ಯದ್ದು ನಮ್ಮ ದೇಹಕ್ಕೆ ಒಗ್ಗುತ್ತಲ್ವಾ. ಹೌದೌದು. ಪ್ರಯತ್ನ ಮಾಡಿ, ಇದನ್ನ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನಿಮ್ಮ ಪೇರೆಂಟ್ಸ್ಗಾಗಿರ್ಲಿ, ಮಕ್ಕಳಿಗಾಗ್ಲಿ ಎಲ್ಲರಿಗೂ ಆರಾಮಾಗಿ ಕೊಡ್ಬೋದು. ಈಗಂತ ಹೇಳ್ತಾ ಇವತ್ತು ಈ ಜೀನಿ ಮಿಲ್ಲೆಟ್ ಮಿಲ್ಕ್ ಪೌಡರ್ ವಿಡಿಯೋನ ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾತೆ.